ಮದ್ಯ ಕುಡಿಸಿ ಮಹಿಳೆ ಮೇಲೆ ಇಬ್ಬರು ಅತ್ಯಾಚಾರವನ್ನ ಎಸಗಿದ್ದು ಮಹಿಳೆ ಮದ್ಯದ ಅಮಲಿನಲ್ಲಿದ್ದಾಗ ಇಬ್ಬರು ಆಕೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಇದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಮದ್ಯವನ್ನ ಕುಡಿಸಿ ಮಹಿಳೆಯ ಮೇಲೆ ಅತ್ಯಾಚಾರವನ್ನ ನಡೆಸಲಾಯಿತು. ಮಹಿಳೆ ಮದ್ಯದ ಅಮಲಿನಲ್ಲಿ ಇದ್ದಾಗ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ರ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 29 ವರ್ಷದ ಶಿವಾನಂದ್, 31 ವರ್ಷದ ಗಣೇಶ್ ಹಾಗೆಯೇ ಪ್ರದೀಪ್, ಈ ಮೂವರನ್ನ ಈಗಾಗಲೇ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಅತ್ಯಾಚಾರ ವಿಡಿಯೋವನ್ನು ಕೂಡ ಮಾಡಿದ್ದ ಪ್ರದೀಪ್, ಆತ ಕೂಡ ಇದೀಗ ಅರೆಸ್ಟ್ ಆಗಿದ್ದಾನೆ. ಇಬ್ಬರು ಅತ್ಯಾಚಾರ ಮಾಡಿ ಮತ್ತೊಬ್ಬರ ವಿಡಿಯೋವನ್ನ ಮಾಡಿಕೊಂಡಿದ್ದ ಆತನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಹಾವೇರಿ ಮೂಲದ ಮಹಿಳೆ ಮೇಲೆ ಅತ್ಯಾಚಾರವನ್ನ ಎಸಗಿದ್ರು. ಆಕೆ ಮಾನಸಿಕ ಅಸ್ವಸ್ಥ ರೀತಿ ಓಡಾಡಿಕೊಂಡಿದ್ಲು. ರೇಪ್ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇದೀಗ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಮೂವರು ಕೂಡ ಶಿವಶಂಕರ ಕಾಲೋನಿ ನಿವಾಸಿಗಳು ಅನ್ನೋದು ಗೊತ್ತಾಗಿದೆ. ಮಹಿಳೆಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು ಆರೋಪಿಗಳಾದ ಶಿವಾನಂದ್, ಗಣೇಶ್ರನ್ನ ಸ್ಥಳೀಯರೇ ಅವರನ್ನ ಥಳಿಸಿದ್ದಾರೆ. ಜೊತೆಗೆ ಈಗ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮದ್ಯದ ಅಮಲಿನಲ್ಲಿದ್ದಾಗ ಆಕೆಯ ಮೇಲೆ ಈ ರೀತಿಯಾದಂತಹ ದೌರ್ಜನ್ಯವನ್ನ ಎಸಗಿದ್ದು ಜೊತೆಗೆ ಒಬ್ಬ ವಿಡಿಯೋವನ್ನು ಕೂಡ ಮಾಡಿದ್ದಾನೆ. ಆತನನ್ನು ಕೂಡ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಮೂವರನ್ನ ಬಂಧಿಸಿದ್ದಾರೆ ಪೊಲೀಸರು. ತಾರೀಕು ಮಧ್ಯಾಹ್ನ ಸುಮಾರು 12 ಗಂಟೆ ಸಮಯದಲ್ಲಿ ಅಂಬೇಡ್ಕರ್ ಗ್ರೌಂಡ್ ಅಂತ ಏನಿಲ್ಲಿ ನಮ್ಮ ಓಲ್ಡ್ ಇಂಡಿ ಪಂಪ್ ಹತ್ರ ಇದೆ, ಅಲ್ಲಿಂದ ಒಬ್ಬ 35 ವರ್ಷದ ಹೆಂಗಸನ್ನು ಇಬ್ಬರು ಒಂದು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಒಂದು ಹತ್ತಿರದ ಜನನಿಬಿಡ ಪ್ರದೇಶದ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಅವಳ ಜೊತೆ ಸ್ವಲ್ಪ ಅನುಚಿತವಾಗಿ ನಡ್ಕೊಂಡು ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಅವಳ ಜೊತೆ ಇರುವಂಥದ್ದು ಕೆಲವು ಫೋಟೋ ವಿಡಿಯೋಗಳನ್ನು ಮಾಡಿಕೊಂಡು ನಂತರದಲ್ಲಿ ಅವಳನ್ನ ತೊಗೊಂಬಂದು ಇಲ್ಲಿ ಅಂಬೇಡ್ಕರ್ ಗ್ರೌಂಡ್ ಹತ್ರ ವಾಪಸ್ ಬಿಟ್ಟು ಆ ಫೋಟೋ ವಿಡಿಯೋ ಏನಿತ್ತು ಅದನ್ನು ಕೆಲ ಸ್ನೇಹಿತರಿಗೆ ಹಂಚ್ಕೊಂಡಿದ್ದಾರೆ. ಸೊ ಇದರ ಹಿನ್ನೆಲೆಯಲ್ಲಿ ನಮಗೆ ಈ ಫೋಟೋ ಮತ್ತು ವಿಡಿಯೋ ಸಿಕ್ಕ ತಕ್ಷಣ ನಾವೊಂದು ಸೋಮೋಟೋ ಕೇಸ್ ತೊಗೊಳ್ಲಿಕ್ಕೆ ಸೂಚನೆ ಕೊಟ್ಟಿದ್ದೆ. ಬಟ್ ಅಷ್ಟರಲ್ಲಿ ಆ ಲೇಡಿ ಸಿಕ್ಕಲು ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಆಕೆ ಕಡೆಯಿಂದ ಹೇಳಿಕೆಯನ್ನು ಪಡ್ಕೊಂಡು ಇಬ್ಬರು ಯಾರು ಅವಳ ಜೊತೆ ಅನುಚಿತವಾಗಿ ನಡ್ಕೊಂಡಿದ್ರು ಮತ್ತು ಯಾರು ಆ ವಿಡಿಯೋಗಳನ್ನು ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿದ್ದ, ಒಟ್ಟು 3 ಜನ, ಶಿವಾನಂದ್, ಗಣೇಶ್ ಮತ್ತು ಪ್ರದೀಪ್ ಅಂತ, ಆ 3 ಜನರನ್ನು ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ನ್ಯಾಯಾಲಯದ ಮುಂದೆ ಹಾಜರು ಮಾಡಲಾಗುತ್ತೆ. ಹುಬ್ಬಳ್ಳಿಯಲ್ಲಿ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಾಚಾರ ಎಸಗಿದ ಆರೋಪಿಗಳಿಗೆ ಧರ್ಮ ಡೇಟನ್ನ ಕೊಟ್ಟಿದ್ದಾರೆ. ಈಗ ಹಲ್ಲೆ ಮಾಡಿದಂತಹ ಜನರ ಮೇಲೆ ಪ್ರತಿ ದೂರು ಕೂಡ ದಾಖಲಾಗಿದೆ. ಇಲ್ಲಿ ಈಗಾಗಲೇ ಸ್ಥಳೀಯರೇ ಇಬ್ಬರನ್ನ ಹಿಡಿದು ಕೊಟ್ಟಿರೋದು ಪೊಲೀಸರಿಗೆ. ಅವರೇ ಸರಿಯಾಗಿ ಥಳಿಸಿದ್ದಾರೆ, ಧರ್ಮ ಡೇಟನ್ನ ಕೊಟ್ಟಿದ್ದಾರೆ. ಇದೀಗ ಈ ರೀತಿಯಾಗಿ ಹಲ್ಲೆ ಮಾಡಿದ ಜನರ ಮೇಲೆ ಪ್ರತಿ ದೂರು ದಾಖಲಾಗಿದೆ. ಪ್ರತಿ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಹಲವರನ್ನ ಪೊಲೀಸರೀಗ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ಕ್ರಮಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿಯೇ ಸ್ಥಳೀಯರ ಜೊತೆಗೆ ಕಮಿಷನರ್ ಶಶಿಕುಮಾರ್ ಸಭೆಯನ್ನ ಮಾಡಿದ್ದು ಸ್ಥಳೀಯರ ಮನವಿಯನ್ನ ಆಧರಿಸಿ ಸೂಕ್ತ ಕ್ರಮ ಕೈಗೊಳ್ತೇವೆ ಅಂತ ಶಶಿಕುಮಾರ್ ಹೇಳಿದ್ದಾರೆ. ಕಾರಣ ಅವರೇನು ಮಾಡಿದ್ದು ಗನಾಂಧಾರಿ ಕೆಲಸ ಅಲ್ಲ, ಅವ್ರ ಮೇಲೆ ಥಳಿಸಿದ್ದು ಈ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿದ್ದು. ಆದರೆ ಒಂದು ಕಡೆ ಕಾನೂನು ಇದೆ, ಕಾನೂನಿನ ಅವರ ಕ್ರಮವನ್ನು ತಗೋಬಹುದಾಗಿತ್ತು. ಇವರು ಈ ರೀತಿಯಾಗಿ ಕಾನೂನಿನ ಕೈಗೆ ತೆಗೆದುಕೊಂಡಿರೋದು ತಪ್ಪು ಅನ್ನುವಂತಹ ಭಾವನೆ ಇದ್ದಿರಬಹುದು. ಈ ಹಿನ್ನೆಲೆಯಲ್ಲೇ ಪ್ರತಿ ದೂರು ಕೂಡ ದಾಖಲಾಗಿತ್ತು. ಆದರೆ ಇದೀಗ ಸ್ಥಳೀಯರೆಲ್ಲರೂ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ತಪ್ಪು ಮಾಡಿದವರಿಗೆ ನಾವು ಹೊಡೆದಿದ್ದೀವಿ, ಅದನ್ನ ಬಿಟ್ಟು ನೀವು ನಮ್ಮ ಮೇಲೇನೆ ಕ್ರಮವನ್ನು ಕೈಗೊಳ್ತೀರಿ, ದೂರನ್ನ ದಾಖಲಿಸ್ತೀರಿ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಅಂತ ಹೇಳಿ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇದೀಗ ಅಲ್ಲಿ ಶಾಂತಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯರ ಜೊತೆಗೆ ಮಾತುಕತೆಯನ್ನ ಶಶಿಕುಮಾರ್ ಅವರು ಮಾಡ್ತಾ ಇದ್ದಾರೆ. ಏನು ಆಗುತ್ತೆ ಇದೀಗ, ಯಾವ ರೀತಿಯಾಗಿ ಸ್ಥಳೀಯರ ಮನವಿ ಆಧರಿಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಶಶಿಕುಮಾರ್ ಭೇಟಿ ವೇಳೆ ಗ್ರಾಮಸ್ಥರು ಧರಣಿಯನ್ನ ಮಾಡ್ತಾರೆ. ಯಾರು ಆರೋಪಿಗಳು ಮಾಡಿದ್ರು ಇಂಥ ಹೀನ ಕೃತ್ಯ ಎಸಗಿದವರ ಮೇಲೆ ನಾವು ಥಳಿಸಿರೋದು ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಮಸುಂಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಮಸುಂಡಿ, ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ರೀತಿಯಾದಂತಹ ಒಂದು ತನಿಖೆಯ ಕಾರ್ಯ ನಡೀತಾ ಇದೆ, ಜೊತೆಗೆ ಈಗ ಶಾಂತಿ ಸಭೆಯಲ್ಲಿ ಸ್ಥಳೀಯರು ಒಂದಷ್ಟು ಕೋಪಗೊಂಡಿದ್ರು, ಈಗ ಅವರನ್ನು ಸಮಾಧಾನ ಮಾಡುವ ಕೆಲಸ ಆಗಿದೆಯಾ, ಏನ್ ಹೇಳ್ತಿದ್ದಾರೆ ಸ್ಥಳೀಯರು? ಪ್ರತಿ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಶಿವಶಂಕರ ನಗರದ ಕಾಲೋನಿ ನಿವಾಸಿಗಳು ಈ ಒಂದು ಕೃತ್ಯವನ್ನು ಖಂಡಿಸಿದರು. ಹಾಗಾಗಿ ಖುದ್ದು ಕಮಿಷನರ್ ಎನ್ ಶಶಿಕುಮಾರ್ ಅವರೇ ಆ ಒಂದು ಶಿವಶಂಕರ ಕಾಲೋನಿಗೆ ಭೇಟಿ ಕೊಟ್ಟು ಅಲ್ಲಿ ಸಮುದಾಯ ಭವನದಲ್ಲಿ ಒಂದು ಮೀಟಿಂಗ್, ಶಾಂತಿ ಸಭೆ ಮಾಡ್ತಾರೆ ಮತ್ತು ಮನವೊಲಿಕೆ ಮಾಡ್ತಾರೆ. ಇಲ್ಲಿ ಯಾಕಂದರೆ ಈ ರೀತಿ ಒಂದು ಯಾರೂ ಸಹ ಕಾನೂನು ಕೈಗೆತ್ತಿಕೊಳ್ಳಲಿಕ್ಕೆ ಆಗಲ್ಲ. ಆದರೆ ಇಲ್ಲೇನು ನೀವು ಅಲ್ಲೇನೋ ಅವ್ರ ಮೇಲೇನು ಈ ಆರೋಪಿತರ ಮೇಲೇನು ಕ್ರಮ, ಇದು ಏನು ನೀವೇ ಶಿಕ್ಷೆ ಕೊಡುವಂಥ ಕೆಲಸ ಮಾಡಿದ್ರಿ. ಒಂದು ಪೊಲೀಸರಿಗೆ ಹಿಡ್ಕೊಟ್ಟಿರೋದು ಒಂದು ಒಳ್ಳೆಯ ಕೆಲಸ ಆದರೂ ಸಹ ಅವ್ರಿಗೆ ನೀವೇ ಶಿಕ್ಷೆ ಕೊಡುವಂಥ ಕೆಲಸ ಮಾಡೋದು ತಪ್ಪು. ಹಾಗಾಗಿ ನಾವು ಪ್ರತಿ ದೂರು ದಾಖಲಿಸ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಬೇಕಂತೇಳಿ ನಾನು ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದ್ದೀನಿ. ಆ ರೀತಿ ಕ್ರಮ ಕೈಗೊಳ್ತೀವಿ. ಯಾರು ಸಹ
ಏನು ಯಾವುದೇ ಕಾರಣಕ್ಕೂ ಏನು ಏನು ಗಂಭೀರ ಕ್ರಮಗಳು ಕೈಗೊಳ್ಳಲ್ಲ ಅನ್ನೋ ಒಂದು ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಒಂದು ಪ್ರತಿಭಟನೆ ಕೈಬಿಟ್ಟಿದ್ದಾರೆ ಮತ್ತು ಏನು ಆ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಬೇಕಂತೇಳಿ ಪೊಲೀಸರ ಮೇಲೇ ಬಿಟ್ಟಿದ್ದಾರೆ. ಒಟ್ಟಾರೆ ಏನು ಅತ್ಯಾಚಾರ ಪ್ರಕರಣ ನಡೆದಿತ್ತು, ಅತ್ಯಾಚಾರ ಪ್ರಕರಣದ ಹಿನ್ನೆಲೆಯಲ್ಲಿ ಏನಂದರೆ ಇಬ್ಬರನ್ನ ತಲೆಬೋಳಿಸುವಂಥ ಕೆಲಸವನ್ನು ಅಲ್ಲಿನ ಶಿವಶಂಕರ ನಗರ ಕಾಲೋನಿ ನಿವಾಸಿಗಳು ಮಾಡಿದರು. ಯಾಕಂದರೆ ನಮ್ಮ ಸಮಾಜದಲ್ಲಿ ಹುಟ್ಟಿ ಈ ರೀತಿ ಇಂತಹ ನೀಚ ಕೃತ್ಯ ಮಾಡಿದ್ರು ಅನ್ನೋ ಒಂದು ಆಕ್ರೋಶದಿಂದ ಆ ಒಂದು ಕೃತ್ಯ ಮಾಡಿದರು. ಹಾಗಾಗಿನೇ ಒಂದು ಪ್ರತಿದೂರು ದಾಖಲಾಗಿತ್ತು. ಹೀಗಾಗಿ ಆ ಒಂದೇನು ಯಾರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಈಗ ವಶಕ್ಕೆ ಪಡ್ಕೊಂಡವ್ರನ್ನ ಮೇಲೆ ಏನು ಮುಂದಿನ ಕ್ರಮ ಕೈಗೊಳ್ಳುವ ಮೂಲಕ ಮುಂದೆ ನಾವು ಏನು ಸೂಕ್ತ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಭಟನೆ ವಾಪಸ್ ಪಡೆಯಲಾಗಿದೆ ಮತ್ತು ಪ್ರಕರಣ ದಾಖಲಿಸಿಕೊಂಡು ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ನವಿತಾ, ಥ್ಯಾಂಕ್ ಯು.